ಹಾಯ್ ಫ್ರೆಂಡ್ಸ್, ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಹೇಗೆ ಮಾಡೋದು, ಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ದೋಸೆನ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ. 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು ತೊಗೊಂಡಿರೋದು ಸೊಸೈಟಿ ಅಕ್ಕಿ, ಡಿಪೋ ಅಕ್ಕಿ. ಅದನ್ನು ಚೆನ್ನಾಗಿ 3 ರಿಂದ 4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಮಿನಿಮಮ್ ಒಂದು 6 ರಿಂದ 8 ಗಂಟೆ ಕಾಲ ಚೆನ್ನಾಗಿ ನೀರು ಹಾಕ್ಬಿಟ್ಟು ಅದನ್ನು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ನೆಂದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನೋಡಿ, 6 ರಿಂದ 8 ಗಂಟೆಗಳ ಕಾಲ ನೆನೆಸಿದೆ. ಈ ಥರ ನೆಂದಿದೆ. ಇದನ್ನು ನಾನು ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಸ್ಮೂತ್ ಬರಲಿ ಅನ್ನೋದಕ್ಕೋಸ್ಕರ ಅವಲಕ್ಕಿ ತೊಗೊಂಡಿದ್ದೀನಿ. ನಾನು ಅದೇ ಕಪ್ಪಲ್ಲಿ ಅಕ್ಕಿ ಎಷ್ಟು ತೊಗೊಂಡಿರ್ತೀನೋ ಅದರಲ್ಲಿ 4 ಕಪ್ ಅಕ್ಕಿ ತೊಗೊಂಡೆ ಅಂದರೆ 1 ಕಪ್ ನಾನು ಅವಲಕ್ಕಿ ತೊಗೊತೀನಿ. ಹಾಗೆ ನೋಡಿ, ರುಬ್ಕೊಂಬರ್ತಾಯಿದ್ದೀನಿ. ಎಲ್ಲದನ್ನ ಚೆನ್ನಾಗಿ ರುಬ್ಕೊಂಡು, ಅಂದರೆ ಒಂದು ತರಿಯಾಗಿ ರುಬ್ಬಾರ್ದು, ಸ್ಮೂತಾಗಿ ಪೇಸ್ಟ್ ಥರ ರುಬ್ಬಬೇಕು. ಆಗ ಚೆನ್ನಾಗಿ ಬರುತ್ತೆ. ತೀರಾ ಸಣ್ಣಗಲ್ಲ, ತೀರಾ ದಪ್ಪಗಲ್ಲ, ಒಂದು ಮೀಡಿಯಮ್ ಆಗಿ ರುಬ್ಬಿ, ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಒಂದು ಕಡೆ ಆಗಿದೆ. ಅದರಲ್ಲಿ ಕೈ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಟ್ಟು, ಅದರಲ್ಲಿ ಒಂದು ಈರುಳ್ಳಿಯನ್ನು ಹಾಕಿ, ಏನಕ್ಕೆ ಅಂತಂದರೆ ಈರುಳ್ಳಿ ಹಾಕಿದರೆ ಬೇಗ ಹುದುಗ್ ಬರುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಹಾಕಿ 8 ಗಂಟೆ ಕಾಲ ಬೆಳಗಿನವರೆಗೂ ನಾನು ಹಾಗೆ ಇಟ್ಟಿರ್ತೀನಿ. ಹಾಗೆ ಇಲ್ಲಿ ಕಾಯಿ ಚಟ್ನಿ ಮಾಡಲಿಕ್ಕೆ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಚಟ್ನಿಗೆ ಒಗ್ಗರಣೆ ಹಾಕಲ್ಲ. ಅದಕ್ಕೋಸ್ಕರ ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿ ಅವನ್ನ ಚೆನ್ನಾಗಿ ಹುರಿದಿರೋದು, ಹಾಗೆ 1.5 ಬೌಲಷ್ಟು ನಾನು ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. ಈ ಕಡಲೆಪಪ್ಪು ಎಷ್ಟು ತೊಗೊಂಡಿರ್ತೀನೋ ಅದರ ಅನುಗುಣವಾಗಿಯೇ ನಾನು ಕಾಯಿ ತುರಿನೂ ಸಹ ತೊಗೊಂಡಿರ್ತೀನಿ. 2 ಸಮ ಪ್ರಮಾಣದಿಂದ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು 2 ಸಮ ಪ್ರಮಾಣದಲ್ಲಿ ತೊಗೊತೀನಿ. ಆಮೇಲೆ ಅದಾದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಇಂಚು, 1/4 ಇಂಚಿನಷ್ಟು ಶುಂಠಿ ಹಾಕಿಬಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಅದನ್ನು ಚಟ್ನಿಯನ್ನು ಚೆನ್ನಾಗಿ ರುಬ್ಕೊಂಬರ್ತೀನಿ. ಸೊ ನೋಡಿ, ಇಷ್ಟು ಹಾಕಿದರೆ ಸಾಕು. ಮತ್ತೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸು, ಹುಣಸೆ ಹಣ್ಣು ನಾನು ಏನು ಯೂಸ್ ಮಾಡಲ್ಲ. ನೋಡಿ, ಚಟ್ನಿ ಈ ಥರ ಬಂದಿದೆ. ಇದಕ್ಕೆ ಯಾವುದೇ ಥರದ ನಾನು ಒಗ್ಗರಣೆ ಹಾಕೋದಿಲ್ಲ. ಮೆಣಸಿನ್ಕಾಯಿನೇ ಹಸಿ ವಾಸನೆ ಹೋಗಲಿ ಅಂತ ನಾನು ಹುರ್ಕೊಂಡಿರೋದ್ರಿಂದ ನಾನು ಅದಕ್ಕೆ ಒಗ್ಗರಣೆ ಕೊಡೋದಿಲ್ಲ. ಸೊ ಇದು ಆಯಿತು. ಈಗ ಆಲೂಗಡ್ಡೆ ಪಲ್ಯಗೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ಕೊಳ್ಳಿ. 4 ರಿಂದ ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಟೊಮೆಟೊ, ಹಾಗೆ ಒಂದು ಸ್ವಲ್ಪ ಶುಂಠಿ ತುರಿ, ಒಂದು ಅರ್ಧ ನಿಂಬೆಹಣ್ಣು, ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಳಿ. ಬಾಣಲೆಯನ್ನು ಒಲೆ ಮೇಲಿಟ್ಟು ಮಿನಿಮಮ್ ಅಂದರೆ 4 ರಿಂದ 5 ಟೇಬಲ್ ಸ್ಪೂನನ್ನು ಎಣ್ಣೆ ಹಾಕ್ಕೊತಾ ಇದ್ದೀನಿ. 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1.5-2 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಸಹಿತನ ಸೇರಿಸ್ತಾ ಇದ್ದೀನಿ. ಬೇಕಾದರೆ ನೀವು ಸ್ವಲ್ಪ ಇಂಗನ್ನು ಸಹಿತ ಸೇರಿಸ್ಕೋಬೋದು. ನಾನು ಸೇರಿಸ್ತಾ ಇಲ್ಲ ಇವಾಗ. ಸಾಸಿವೆ ಜೀರಿಗೆ ಆದ ನಂತರ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಕೆಂಪಣ್ಣ ಬರೋವರೆಗೂ ಸ್ವಲ್ಪ ಕಾಳುಗಳ ಹುರ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಖಾರ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ. ಅದು ಚೆನ್ನಾಗಿ ಖಾರ ಬಿಟ್ಕೊಂತು ಅಂತಂದರೆ ಮೆಣಸಿನ್ಕಾಯಿ ಪಲ್ಯ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ 1-2 ನಿಮಿಷ ಕಾಲ ಹುರಿದ್ಬಿಟ್ಟು ಅದನ್ನು ಆದ ನಂತರ ಅದಕ್ಕೆ ಶುಂಠಿ ಹಾಗೆ ಈರುಳ್ಳಿನ ಸಹಿತ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಸೇರಿಸ್ಕೊಂಡ್ಬಿಟ್ಟು, ಆಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿರೋ ಟೊಮೆಟೊ, ಹಾಗೆ ಸ್ವಲ್ಪ ಉಪ್ಪನ್ನು ಸಹಿತ ಸೇರಿಸ್ಕೊಳ್ಳೋಣ. ಟೊಮೆಟೊ ಆದಮೇಲೆ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಉಪ್ಪು ಟೊಮೆಟೊ ಹಾಕಿದ ತಕ್ಷಣವೇ ಸೇರಿಸ್ಕೊತೀನಿ. ಸೊ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಹಾಕಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಸಹಿತ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಒಗ್ಗರಣೆ ಎಲ್ಲ. ಈ ಒಗ್ಗರಣೆಗೆ ನಾನು ಇವಾಗ ಒಂದು 6 ರಿಂದ 7 ಆಲೂಗಡ್ಡೆನ ನಾನು ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಬಿಟ್ಟು ಹಂಗೆ ಅದ್ರ ಜೊತೆಗೇ ಒಂದು ಮಿಕ್ಸ್ ಕೊಟ್ಟು, ಹಾಗೆ ಒಂದು ಅರ್ಧ ಸ್ಮೂತ್ ಬರಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದ ನಂತರ ಒಂದು ಅರ್ಧ ಹೋಳಿಗೆ ನಿಂಬೆಹಣ್ಣನ್ನು ಸಹಿತ ಸೇರಿಸ್ಬಿಟ್ಟರೆ ರುಚಿಕರವಾದ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಈಗ ನೋಡಿ, ಹಿಟ್ಟು 8 ಗಂಟೆಗಳ ಕಾಲ ಉದುಗ್ ಬಂದಿದೆ. ಹೇಗಿದೆ ಅಂತ ನೋಡಿ. ಅದರಿಂದ ಈರುಳ್ಳಿನ ತೆಗಿತಾ ಇದ್ದೀನಿ. ಚೆನ್ನಾಗಿ ಉದುಗ್ ಬಂದಿದೆ ಹಿಟ್ಟು. ಈ ರೀತಿ ಉದುಗ್ ಬಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಚೆನ್ನಾಗಿ ಒಂದು
ಚಮಚದಲ್ಲಿ ಮಿಕ್ಸ್ ಕೊಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಸಕ್ಕರೆ, 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸಹಿತ ಸೇರಿಸ್ತಾ ಇದ್ದೀನಿ. ಸಕ್ಕರೆನ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಹಾಗೆ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈಗ ನೋಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಈಗ ತವದ ಮೇಲೆ ಒಂದು ತವ ಇಟ್ಬಿಟ್ಟು ಒಲೆ ಮೇಲೆ ಅಲ್ಲಿ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಂಚನ್ನು. ಆ ಹಂಚು ಕಾದ ನಂತರ ನಾವು ದೋಸೆಯನ್ನು ಹುಯ್ಬೇಕಾಗುತ್ತೆ. ಸೊ ನೋಡಿ, ಇವಾಗ ತವ ಅಂತಂದರೆ ನಾನು ಕಬ್ಬಿಣ ತವ ಯೂಸ್ ಮಾಡ್ತೀನಿ. ಅದರಲ್ಲಿ ಒಂದು ಇದು ತೊಗೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಚೆನ್ನಾಗಿ ಜಾಸ್ತಿ ಕಾದಿದೆಯಲ್ಲ ಅಂತ ನೋಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಅದನ್ನು ನಾನು ಕ್ಲೀನ್ ಮಾಡ್ಕೊತೀನಿ. ಆವಾಗ ಚೆನ್ನಾಗಿ ಬರುತ್ತೆ. ಎಣ್ಣೆ ಹಾಕಿದಾಗ ಏನಾಗುತ್ತೆ ಅಂತಂದರೆ ಹುರಿ ಜಾಸ್ತಿ ಇದ್ದರೆ ಏನಾದರೆ ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೀರು ಹಾಕ್ಕೊಂಡು ಟೆಸ್ಟ್ ಮಾಡಿಕೊಂಡು ಆಮೇಲೆ ದೋಸೆನೂ ಸಹಿತ ಹಾಕ್ತಾಯಿದ್ದೀನಿ ನೋಡಿ. ದೋಸೆ ಹಾಕಿ ಮಿನಿಮಮ್ ಅಂತಂದ್ರೂ ಒಂದು ಎಣ್ಣೆಯನ್ನು ಸಹ ಹಾಕ್ಬಿಟ್ಟು ಅದನ್ನ ಒಂದು ತಟ್ಟೆಯನ್ನು ಮುಚ್ಚಿ, ಆಗ ದೋಸೆ ಚೆನ್ನಾಗಿ ಬೇಯುತ್ತೆ. ತಟ್ಟೆ ಮುಚ್ಚೋದು ಏನಕ್ಕೆ ಅಂತಂತಂದರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲಿ ಅನ್ನೋದಕ್ಕೋಸ್ಕರ. ನೋಡಿ ಇವಾಗ ಹಾಕಿದ್ದೀನಿ. ಇವಾಗ ನೋಡಿ ದೋಸೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ದೋಸೆ ಹೇಗೆ ಬಂದಿದೆ ಅಂತ ನನಗೂ ಒಂದು ಸಾರಿ ತಿಳಿಸಿ. ನಿಮ್ಮ ಮನೆಯಲ್ಲೂ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೂ ತಿಳಿಸಿ. ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮಸಾಲೆ ದೋಸೆ ಥರನೇ ಬಂದಿದೆ. ಡಿಪ್ಪೋ ಅಕ್ಕಿಯಲ್ಲಿ ಮಾಡೋದ್ರಿಂದ ಬರೋದಿಲ್ಲ ಒಬ್ಬೊಬ್ಬರು ಅಂತ ಹೇಳ್ತಾರೆ, ಎದ್ದೊಳೋದಿಲ್ಲ ದೋಸೆ ಅಂತೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರ ಅಲ್ವಾ. ಸೊ ಈ ರೀತಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.